ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಡೇ ಫುಲ್ ಹ್ಯಾಪಿ ಆ್ಯಂಡ್ ಎನರ್ಜೆಟಿಕ್ ಆಗಿರಿ. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ನೋಡೋಣ. ನಾನಿವತ್ತು ರೆಡ್ ರೈಸ್ ಪೌಡರ್ ತೊಗೊಂಡಿದ್ದೀನಿ. ಪುಟ್ಟು ಪುಡಿ, ಕೇರಳ ಸೈಡಲ್ಲಿ ಪುಟ್ಟು ಮಾಡ್ತಾರಲ್ಲ, ಅದರಲ್ಲಿ ರೆಡ್ ರೈಸ್ ಪೌಡರ್ ತೊಗೊಂಡಿದ್ದೀನಿ. ಅದನ್ನಿಟ್ಟು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಹೆಸರಿಗೆ ಉಪ್ಪಿಟ್ಟು, ಇದು ಕಾನ್ಸೆಪ್ಟ್ ಕಂಪ್ಲೀಟಾಗಿ ನಾನು ವೆಜ್ ಪಲಾವ್ ಥರ ಮಾಡ್ತಾಯಿದ್ದೀನಿ. ವೆಜ್ ಪಲಾವ್ಗೆ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ, ಜಿಂಜರ್, ಗಾರ್ಲಿಕ್ ಮತ್ತು ಚಕ್ಕೆ, ಲವಂಗ ಇದೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ. ಕೊರಿಯಂಡರು, ಕರಿ ಲೀವ್ಸು, ಚಿಲ್ಲಿ, ಆ ಥರನೇ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ವೆಜ್ ಪಲಾವ್ ಮಾಡೋ ಕಾನ್ಸೆಪ್ಟಲ್ಲೇ ಮಾಡಿರೋದು. ಆ್ಯಂಡ್ ಇದೆಲ್ಲ ಆಗಿ ಇದನ್ನು ನೀಟಾಗಿ ಫ್ರೈ ಮಾಡಿ ಅದೊಂದು ಸೆಮಿ ಗ್ರೇವಿಯಾಗಿ ಬರುತ್ತೆ, ಕನ್ವರ್ಟ್ ಆಗುತ್ತೆ. ಸೊ ನಾವು ಪಲಾವ್ ಮಾಡುವಾಗ ಅಷ್ಟು ಗ್ರೇವಿ ಆಗೋಲ್ಲ, ಡ್ರೈ ಆಗೇ ಇರುತ್ತೆ. ನಾನು ಇದಕ್ಕೊಂಚೂರು ಸೆಮಿ ಗ್ರೇವಿ ಥರ ಫ್ರೈ ಮಾಡಿ ಆ ಫ್ರೈ ಆಗ್ತಾ ಇರುವಾಗ ನಾವು ಪೌಡರ್ ಇರುತ್ತಲ್ವ, ಅದನ್ನು ಹಾಕಿ ಕಲಿಸ್ಬೇಕು. ಸೊ ಹಾಕಿ ಗಂಟಿಲ್ಲ, ಅದು ಒಂದೇ ಕಡೆ ನಿಲ್ಲದಾಗೆ ಅದನ್ನ ನೀಟಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ 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 ಆ ಫುಲ್ ಏನಿರುತ್ತೆ ಸೆಮಿ ಗ್ರೇವಿ, ಅದು ಕಂಪ್ಲೀಟ್ ಡ್ರೈ ಆಗೋಗುತ್ತೆ. ಆ ಡ್ರೈ ಆಗೋದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರಂದರೆ ನೀವು ಒಂದು ಗ್ಲಾಸ್ ಫುಲ್ ನೀರು ತೆಗೆದು ಹಾಕಬೇಡಿ, ಹಾಗೆ ಲೈಟಾಗಿ ಚಿಮ್ಸ್ಕೊಂಡು ನೀರನ್ನ ಸ್ಪ್ರೇ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಬನ್ನಿ. ಮಿಕ್ಸ್ ಮಾಡ್ಕೊಂಡು ಬಂದಮೇಲೆ ಅದೊಂದು ಫುಲ್ ಬಿಡಿ ಬಿಡಿ ಆಗುತ್ತೆ. ಆವಾಗ ಅದು ಕಂಪ್ಲೀಟ್ ಆಯಿತು ಅಂತ ಅರ್ಥ. ನಂತರ ಅದಕ್ಕೆ ನೆಟ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಿ, ಆಮೇಲೆ ತೆಗೆದು ತಿನ್ನಿ. ಟೇಸ್ಟ್ ವೈಸ್ ಸೂಪರಾಗಿರುತ್ತೆ. ನಿಜವಾಗ್ಲೂ ಟ್ರೈ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ ನೋಡಿ. ಆಮೇಲೆ ಅಂಟಿಲ್ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಲಿಸ್ಟ್, ಫ್ಯಾಮಿಲಿ ಲಿಸ್ಟಿಗೆಲ್ಲ ಕಳಿಸಿ, ಆಯಿತಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಟಾಟಾ, ಬಾಯ್, ಸಿಯಾ ಗೈಸ್.